ಕನ್ನಡದಾಗ ನಾನೇ ಟ್ರಾನ್ಸ್ಲೇಷನ್ ಮಾಡ್ಕೊಂಡು ಗೂಗಲಲ್ಲಿ ನೋಡ್ತಾ ಇದ್ದೀನಿ, ಇಂಗ್ಲೀಷಲ್ಲಿ ಓದಿರೋ ಕನ್ನಡದ ಅರ್ಥ. ಎಲ್ಲರಿಗೂ ನಮಸ್ಕಾರ. ನಾನು ಹಣದ ಬಗ್ಗೆ ಮಾತನಾಡಲು ಬಯಸುತ್ತೇನೆ. ಹಣವು ನಮ್ಮ ದೈನಂದಿನ ಜೀವನದ ಒಂದು ಪ್ರಮುಖ ಭಾಗವಾಗಿದೆ. ನಾವು ಆಹಾರ ಖರೀದಿಸಲು, ಬಿಲ್ಗಳು ಪಾವತಿಸಲು, ಪ್ರಯಾಣ ಮಾಡಲು, ಭವಿಷ್ಯಕ್ಕಾಗಿ ಯೋಜನೆ ಮಾಡಲು ಹಣವನ್ನು ಬಯಸುತ್ತೇವೆ. ಆದರೆ ಹಣ ಎಂದರೆ ಹೆಚ್ಚು ಸಂಪಾದಿಸುವುದು ಮಾತ್ರವಲ್ಲ, ನಮ್ಮ ಬಳಿ ಇರುವ ಹಣವನ್ನು ಸರಿಯಾಗಿ ಬಳಸುವುದು ಕಲಿಸುವುದು ಮುಖ್ಯ. ಯಾವುದೇ ಯೋಜನೆ ಇಲ್ಲದೆ ನಮ್ಮಲ್ಲಿ ಎಲ್ಲ ಹಣವನ್ನು ಖರ್ಚು ಮಾಡಿದರೆ ಮುಂದೆ ಸಮಸ್ಯೆಗಳು ಎದುರಿಸಬೇಕಾಗಬಹುದು. ಆದ್ದರಿಂದ ಸ್ವಲ್ಪ ಹಣವನ್ನಾದರೂ ನಿಯಮಿತವಾಗಿ ಉಳಿತಾಯ ಮಾಡೋದು ದೊಡ್ಡ ವ್ಯತ್ಯಾಸವನ್ನು ಉಂಟು ಮಾಡಬಹುದು. ಏನಾದರೂ ಖರೀದಿಸುವ ಮೊದಲು ಇದು ನಮಗೆ ನಿಜವಾಗಿ ಬೇಕೇ ಎಂದು ನಿಮ್ಮನ್ನು ನೀವೇ ಕೇಳಿಕೊಳ್ಳಿ. ಸ್ವಲ್ಪ ಹಣವನ್ನು ಉಳಿತಾಯ ಮಾಡಿ ಉಳಿದ ಹಣವನ್ನು ಖರ್ಚು ಮಾಡುವ ಅಭ್ಯಾಸ ಬೆಳೆಸಿಕೊಳ್ಳಿ. ಸರಳ ಅಭ್ಯಾಸವು ನಿಮಗೆ ಆತ್ಮವಿಶ್ವಾಸ ಮತ್ತು ಭವಿಷ್ಯದ ಬಗ್ಗೆ ಸಿದ್ಧತೆಯನ್ನು ನೀಡುತ್ತದೆ. ಹಣವು ನಮ್ಮ ಜೀವನವನ್ನು ಸುಲಭವಾಗಿ ಗೊಳಿಸಬಹುದು, ಆದರೆ ಹಣವು ನಮ್ಮ ಜೀವನ ನಿಯಂತ್ರಿಸಬಾರದು. ಹಣವು ಸರಿಯಾಗಿ ನಿರ್ವಹಿಸುವುದರಿಂದ ಕಲಿಯಿರಿ, ಅದನ್ನು ಗೌರವಿಸಿ ಮತ್ತು ಜೀವನವನ್ನು ಸಂತೋಷಕರವಾಗಿಸುವ ಉತ್ತಮ ಗುರಿಗಳಿಗಾಗಿ ಬಳಸಿ. ಧನ್ಯವಾದಗಳು.